ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಉಳಿದ್ರು ಸ್ಪರ್ಧಿಸುವ ನಿರ್ಧಾರದಿಂದ ಹಿಂದೆ ಸರಿದ ಬಂಡಾಯ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ ಸಿಎಂ ಡಿಸಿಎಂ ಮನವೊಲಿಕೆ ಯಶಸ್ವಿ. ಕಾಂಗ್ರೆಸ್ ಪಕ್ಷದ ಜೊತೆ ಮುಸ್ಲಿಂ ಸಮುದಾಯವನ್ನ ಕೈಬಿಟ್ಟ ಸಾದಿಕ್ ಪೈಲ್ವಾನ್ ಶಾಮ್ನೂರು ಕುಟುಂಬದ ಗೆಲುವಿಗೆ ದಾರಿ ಸುಗಮ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಯಾದರೆ ರಾಷ್ಟ್ರಮಟ್ಟದಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಕೋವಿಡ್ ಕಾಲ ಎದುರಿಸಿದಂತೆ ಸಿದ್ಧವಾಗೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶ, ಸರ್ವಪಕ್ಷ ಸಭೆ, ಎಲ್ಲ ರಾಜ್ಯಗಳ ಸಿಎಂ ಜೊತೆ ಪ್ರಧಾನಿ ಮೀಟಿಂಗ್, ಹೆಚ್ಚಿದ ಅನಿಲ ಬಿಕ್ಕಟ್ಟು, ಟೊಮೊಟೊ ಈರುಳ್ಳಿ ಬೆಳೆದ ರೈತರು ಕಂಗಾಲು. ಇದು ರಾಷ್ಟ್ರದ ಸುದ್ದಿಯಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಧ್ಯಪ್ರಾಚ್ಯ ಸಂಘರ್ಷ ಮುಂದುವರಿಕೆ, ಟ್ರಂಪ್ ದಿನಕ್ಕೊಂದು ಅಸ್ಥಿರ ಹೇಳಿಕೆ, ದಾಳಿ ಮುಂದುವರೆಸಿದ ಇರಾನ್, ಇಸ್ರೇಲ್, ಅಮೆರಿಕ, ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗ್ತಿರುವ ಸೂಚನೆ, ಹಾರ್ಮೋಜ್ ಮೇಲಿನ ನಿಯಂತ್ರಣ ಸಡಿಲಿಸದ ಇರಾನ್. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಪಂಚರಾಜ್ಯಗಳ ಚುನಾವಣೆ ಜೊತೆ ರಾಜ್ಯದ ಬಾಗಲಕೋಟೆ ಹಾಗೆಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಕಳೆದ ವಾರಾಂತ್ಯ ಕಾಂಗ್ರೆಸ್ ಎರಡೂ ಕ್ಷೇತ್ರಕ್ಕೂ ಮೃತಪಟ್ಟ ಶಾಸಕರ ಕುಟುಂಬಕ್ಕೇನೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ್ತು ನಿರ್ಣಾಯಕವಾಗಿರುವ ಮುಸ್ಲಿಂ ಸಮುದಾಯ ಟಿಕೆಟ್ ಸಿಗದೆ ಸಿಟ್ಟಿಗೆದ್ದಿತ್ತು. ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ಸಲ್ಲಿಸಿದ್ದು ಮಾತ್ರವಲ್ಲ, ನಾಮಪತ್ರ ಹಿಂತೆಗೆಯುವ ಗಡುವು ಮುಗಿದ್ರೂ ತಮ್ಮ ನಿರ್ಧಾರದಿಂದ ಅವರು ಹಿಂದೆ ಸರಿಯಲಿಲ್ಲ. ಆದರೆ ಬದಲಾದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗಿನ ಸಭೆ ನಂತರ ಸಾದಿಕ್ ಸ್ಪರ್ಧೆಯಿಂದ ಹಿಂದೆ ಸರಿದು ಪಕ್ಷದ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮ್ನೂರು ಪರವಾಗಿ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ. ತಾಂತ್ರಿಕವಾಗಿ ಅವರು ಸ್ಪರ್ಧಾ ಕಣದಲ್ಲಿ ಇರಲಿದ್ದಾರೆ, ಯಾಕಂದ್ರೆ ನಾಮಪತ್ರವನ್ನ ಹಿಂತೆಗೆಯೋದಕ್ಕೆ ಈಗ ಸಾಧ್ಯ ಇಲ್ಲ. ಆದರೆ ಪಕ್ಷದ ಪರವಾಗಿ, ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಲಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರ ಈ ನಿರ್ಧಾರದಿಂದ ಅಲ್ಲಿನ ಮುಸ್ಲಿಂ ಸಮುದಾಯ ಮತ್ತೊಂದು ಆಸೆಯನ್ನ ಕೈ ಬಿಡುವಂತಾಗಿದೆ. ತಮ್ಮನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸುವ ಕಾಂಗ್ರೆಸ್ಗೆ ಮತ್ತು ಶಾಮನೂರು ಕುಟುಂಬದ ರಾಜಕೀಯಕ್ಕೆ ಅಂತ್ಯ ಹಾಡೋಕೆ ಈ ಬಾರಿ ತಮ್ಮ ಸಮುದಾಯದ ಪೈಲ್ವಾನ್ ಜೊತೆ ನಿಲ್ಲೋಕೆ ತೀರ್ಮಾನಿಸಿದಂತಿತ್ತು. ಹಾಗಂತ ಅಲ್ಲಿನ ಎಲ್ಲ ಮುಸ್ಲಿಂ ಮತದಾರರು ಕೂಡ ಬೆಂಬಲಿಸ್ತಾರೆ ಅಂತೇನೂ ಅಲ್ಲ. ಕಾಂಗ್ರೆಸ್ಗೆ ಅದರದ್ದೇ ಆದ ವೋಟ್ ಬ್ಯಾಂಕ್ ಇದ್ದೇ ಇದೆ. ಆದರೆ ಕಣದಲ್ಲಿರುವ ಬೇರೆ ಮುಸ್ಲಿಂ ಅಭ್ಯರ್ಥಿಗಳಿಗಿಂತ ಪ್ರಬಲ ಪೈಪೋಟಿ ನೀಡುವ ಶಕ್ತಿ ಸಾದಿಕ್ ಅವರಿಗಿತ್ತು. ರಾಜ್ಯದಲ್ಲಿ ಜನರ ಮೂರನೇ ಆಯ್ಕೆಯನ್ನ ಜೆಡಿಎಸ್ ಹೇಗೆ ಕಿತ್ಕೊಳ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಸಮುದಾಯದ ಆಯ್ಕೆಯನ್ನೇ ಕಿತ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ನಂಬಿಸಿ ಮೋಸ ಮಾಡಿದ್ರು ಮೀರ್ ಸಾದಿಕ್ ಅಂತ ಅವರ ಮೇಲೆ ಸಮುದಾಯದ ನಾಯಕರುಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಅಂತಿಮವಾಗಿ ಇದು ರಾಜಕೀಯ. ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ, ವೈಯಕ್ತಿಕ ಹಿತಾಸಕ್ತಿ, ಆಸೆ, ಆಮಿಷ, ಸಂಪನ್ಮೂಲ ಎಲ್ಲವೂ ಕೆಲಸ ಮಾಡುತ್ತೆ. ಶಾಮ್ನೂರು ಕುಟುಂಬದ ವಿರುದ್ಧ ಗೆಲ್ಲೋಕೆ ಅಸಾಧ್ಯ ಇದ್ದಾಗ ಸಾದಿಕ್ ಈ ನಿರ್ಧಾರಕ್ಕೆ ಬಂದಿರಲೂಬಹುದು. ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಬೇರೆ ಅವಕಾಶ ನೀಡುವ ಭರವಸೆ ಅವರಿಗೆ ಸಿಕ್ಕಿರಬಹುದು. ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನ ಮತ್ತು ದಲಿತ ಹಿಂದುಳಿದವರನ್ನ ಮನವೊಲಿಸೋದು ಬಹಳ ಸುಲಭ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಮೂಲದಲ್ಲಿ ಅಲ್ಪಸಂಖ್ಯಾತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಿದೆ ಅನ್ನೋದು ಮತ್ತೊಮ್ಮೆ ಬಯಲಾಗಿದೆ. ಅವಕಾಶ ಇದ್ದ ಸಂದರ್ಭದಲ್ಲೂ ಅವರನ್ನು ಅಧಿಕಾರದಿಂದ ಹೊರಗಿಡೋದು ಮತ್ತೊಮ್ಮೆ ಇಲ್ಲಿ ಕಾಣಿಸಿದೆ. ಇದ್ರ ಜೊತೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಆ ಸಮುದಾಯವನ್ನು ಅಂದರೆ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿ ಪ್ರತಿನಿಧಿಸುವ ಮತ್ತು ಪ್ರಭಾವಿಸುವ ಪ್ರಮುಖ ನಾಯಕರ ಕೊರತೆ ಇರೋದು. ಇಡೀ ಸಮುದಾಯ ಇವನೇ ನಮ್ಮ ನಾಯಕ ಅಂತ ಹೇಳ್ಕೊಳ್ಳುವ ಸ್ಥಾನದಲ್ಲಿ ಯಾರೂ ಇಲ್ಲ. ಇರುವ ಕೆಲವು ಮುಸ್ಲಿಂ ನಾಯಕರು ಕಾಂಗ್ರೆಸ್ನಲ್ಲಿ ಸ್ಥಾನಮಾನಕ್ಕೆ ಪರದಾಡೋ ಸ್ಥಿತಿಯಲ್ಲಿ ಇದ್ದಾರೆ ಹೊರತು ಪಕ್ಷದಲ್ಲಿ ಪ್ರಮುಖ ನಿರ್ಣಾಯಕ ಸ್ಥಾನದಲ್ಲಿ ಒಬ್ಬರೂ ಇಲ್ಲ. ಹಾಗಿರುವ ನಾಯಕರು ತಮ್ಮ ಸ್ವಾರ್ಥಕ್ಕೆ ಹೆಚ್ಚು ಗಮನ ನೀಡಿ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ದು ಕೂಡ ಇದಕ್ಕೆ ಕಾರಣ. ಎಸ್ಡಿಪಿಐ ಸಮುದಾಯವನ್ನು ಪ್ರತಿನಿಧಿಸುವ ಪ್ರಯತ್ನವನ್ನು ಮಾಡ್ತಿದ್ರು, ಸಮುದಾಯದ ಒಳಗೆ ಅದರ ಬಗ್ಗೆನೇ ಒಪ್ಪಿಗೆ ಇಲ್ಲ. ಇರುವ ಬೇರೆ ನಾಯಕರು ಸ್ವಾರ್ಥ ಸಾಧನೆಗೆ ಇಳಿದಿದ್ದಾರೆ. ಈ ಹೊತ್ತಲ್ಲಿ ಮುಸ್ಲಿಂ ಸಮುದಾಯದಲ್ಲಿರೋದು ಬರೀ ಅನಾಥ ಭಾವ ಮಾತ್ರ. ರಾಷ್ಟ್ರಮಟ್ಟದಲ್ಲಿ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಭಾರತದ ಮೇಲೂ ಪರಿಣಾಮ ಬೀರ್ತಾ ಇದೆ. ತೈಲ, ಅನಿಲದ ಕೊರತೆ ಇಲ್ಲ ಅಂತ ಸರ್ಕಾರ ಪದೇ ಪದೇ ಹೇಳ್ತಾ ಇದ್ರು. ವಾಸ್ತವ ಬೇರೆನೇ ಇದೆ. ಕೃಷಿ ವಲಯ, ಕೈಗಾರಿಕಾ ವಲಯ ಕೂಡ ಇದರಿಂದ ತೀವ್ರ ಪರಿಣಾಮಗಳನ್ನು ಎದುರಿಸ್ತಾ ಇದೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿರೋದು ಭಾರತದ ಇಂಧನ ಕ್ಷೇತ್ರದ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ. ಇಂಧನ ಬೆಲೆಗಳಲ್ಲಿ ಏರಿಕೆ, LPG ಅನಿಲದ ಕೊರತೆಯ ಭೀತಿ, ಪ್ಯಾನಿಕ್ನಿಂದಾಗಿ ಜನ ಅದನ್ನು ಕೊಳ್ಳೋದಕ್ಕೆ ಮುಗಿಬಿದ್ದಿರೋದ್ರಿಂದ ದೇಶದಾದ್ಯಂತ ಸಾಲುಗಳು ಉಂಟಾಗಿದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಾರ ಸಂಸತ್ನಲ್ಲಿ ಭಾಷಣವನ್ನು ಮಾಡಿದರು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ಅವರು ಪರಿಸ್ಥಿತಿಯನ್ನ ಚಿಂತಾಜನಕ ಅಂತ ವಿವರಿಸಿದ್ದಾರೆ. ಯುದ್ಧದಿಂದ ಜಾಗತಿಕ ಇಂಧನ ಸರಪಳಿ ತಡೆದಿದೆ, ಆದರೆ ನಾವದನ್ನು ಎದುರಿಸೋಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಿನಿಂದ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕೋವಿಡ್-19 ಕಾಲದ ನೆನಪನ್ನ ಮಾಡಿ ಆಗಿನಂತೆ ಟೀಮ್ ಇಂಡಿಯಾ ಒಗ್ಗಟ್ಟನ್ನು ತೋರಿಸಿದ್ರೆ ಈ ಸಂಕಷ್ಟವನ್ನೂ ದಾಟ್ತೀವಿ ಅಂತ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಇಂಧನ ಸಂಗ್ರಹ, ರಾಜ್ಯಗಳ ಸಹಕಾರ ಮತ್ತು ಕೃಷಿ ಉತ್ಪಾದನೆಗೆ ಸಬ್ಸಿಡಿ ಮುಂದುವರಿಸುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ.
ಆದರೆ ವಿರೋಧ ಪಕ್ಷಗಳು ಪಾರದರ್ಶಕತೆ ಕೊರತೆ ಇರೋ ಬಗ್ಗೆ ಟೀಕೆ ಮಾಡಿವೆ. ಈ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕೇಂದ್ರ ಗಣನೀಯ ಮಟ್ಟದಲ್ಲಿ ಕಡಿಮೆ ಮಾಡಿದೆ. ಡೀಸೆಲ್ಗೆ ಪೂರ್ಣವಾಗಿ ತೆಗೆದುಹಾಕಿದೆ. ಈ ನಿರ್ಧಾರ ಹಣದುಬ್ಬರವನ್ನು ತಡೆಯೋದಕ್ಕೆ ಮತ್ತು ಆರ್ಥಿಕ ಸಮತೋಲನ ಸಾಧಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯಕ ಆಗ್ಬೋದು. ಆದರೆ ಇದರ ನೇರ ಲಾಭ ಗ್ರಾಹಕರಿಗಾಗೋದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಹಾಕಿದ್ದ ಈ ವಿಶೇಷ ಅಬಕಾರಿ ತೆರಿಗೆಯನ್ನು ತೆಗೀಲೇ ಇಲ್ಲ. ಈಗ ಇದನ್ನು ತೆಗೆದಿರೋದು ಪೆಟ್ರೋಲಿಯಂ ಕಂಪನಿಗಳಿಗೆ ಇದರ ಲಾಭ ಹೋಗತ್ತೆ ವಿನಃ ಚಿಲ್ಲರೆ ವ್ಯಾಪಾರಿಗಳಿಗೆ ಅಥವಾ ಗ್ರಾಹಕರಿಗೆ ಇದರಿಂದ ನಯಾ ಪೈಸೆ ಉಪಯೋಗ ಇಲ್ಲ. GSTನ 28% ಮಾಡೋದು, ನಂತರ ಇಳಿಸಿ ಅದನ್ನು ಸಾಧನೆ ಅನ್ನೋದು, ತೈಲಕ್ಕೆ ವಿಶೇಷ ಅಬಕಾರಿ ಸುಂಕವನ್ನು ಇದೇ ಸರ್ಕಾರ ಹಾಕೋದು, ಆಮೇಲೆ ಅದನ್ನು ಅವರೇ ತೆಗೆದು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದು, ಇದೇ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಸಾಧನೆ. ಯುದ್ಧ ಪರಿಸ್ಥಿತಿಯನ್ನು ಅವಲೋಕಿಸೋಕೆ ಸರ್ವಪಕ್ಷ ಸಭೆಯನ್ನು ನಡೆಸಿದ್ರೂ ಕೂಡ ಅದರಲ್ಲಿ ಪ್ರಧಾನಿಯವರು ಭಾಗಿಯಾಗಿಲ್ಲ. ಅವರು ಸಂಸತ್ನಲ್ಲಿ ಭಾಷಣ ಮಾಡಿ ಅವರ ಜವಾಬ್ದಾರಿಯನ್ನು ಮುಗಿಸ್ಬಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಹೊತ್ತಲ್ಲೂ ಕೂಡ ಪ್ರಧಾನಿಯವರು ಸರ್ವಪಕ್ಷ ಸಭೆಗೆ ಗೈರಾಗಿದ್ರು. ದೇಶದ ಪ್ರಧಾನಿ ಆಗಿರೋರು ಇಂತಹ ಸಂದರ್ಭದಲ್ಲಿ ನಿಜವಾದ ನಾಯಕನ ಜವಾಬ್ದಾರಿಯನ್ನು ಅವರು ತೋರಿಸಬೇಕು. ಆದರೆ ಮೋದಿಯವರು ಇಂತಹ ಕಠಿಣ ಸ್ಥಿತಿಯಲ್ಲಿ ತಮ್ಮ ಸಚಿವರ ಮೇಲೆ ಹೊಣೆಗಾರಿಕೆ ಹಾಕೋದು ಅವರಿಗೆ ಅಭ್ಯಾಸನೇ ಆಗೋಗಿದೆ. ನಿನ್ನೆ ಪ್ರಧಾನಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವರ್ಚುವಲ್ ಮೀಟಿಂಗ್ ಅನ್ನು ಮಾಡಿದ್ರು. ಚುನಾವಣೆ ನಡೆದಿರುವ ರಾಜ್ಯಗಳ ಸಿಎಂಗಳು ಇದರಲ್ಲಿ ಭಾಗಿಯಾಗಿರಲಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಭೆಗೆ ಗೈರಾಗಿದ್ರು. ಅವರ ಪ್ರತಿನಿಧಿಯಾಗಿ ಸಚಿವ ಮುನಿಯಪ್ಪನವರು ಭಾಗಿಯಾಗಿದ್ರು. ಸಭೆಯಲ್ಲಿ ರಾಜ್ಯಗಳ ಇಂಧನದ ಸಿದ್ಧತೆ, LPG ಮತ್ತು ಪೆಟ್ರೋಲ್ ಸರಬರಾಜು, ಹಣದುಬ್ಬರ ನಿಯಂತ್ರಣ, ಲಾಜಿಸ್ಟಿಕ್ಸ್ ಮತ್ತು ಕೃಷಿ ಪೂರೈಕೆ ಬಗ್ಗೆ ವಿವರವಾದ ಚರ್ಚೆಯನ್ನು ನಡೆಸಲಾಯಿತು. ಪ್ರಧಾನಿ ಮೋದಿ ಅವರು ಮತ್ತೆ ಟೀಮ್ ಇಂಡಿಯಾವನ್ನು ಪುನರುಚ್ಚರಿಸಿ ರಾಜ್ಯಗಳು ಸ್ಥಳೀಯ ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಸೂಚಿಸಿದರು. ರಾಜ್ಯಗಳಿಗೆ ಕೇಂದ್ರದಿಂದ ಹೆಚ್ಚುವರಿ ಸಹಾಯಧನ ಮತ್ತು ರಿಸರ್ವ್ಗಳ ಬಗ್ಗೆ ಮಾಹಿತಿಯನ್ನೂ ಕೊಡಲಾಯಿತು. ಕೆಲವು ಮುಖ್ಯಮಂತ್ರಿಗಳು, ವಿಶೇಷವಾಗಿ ವಿರೋಧ ಪಕ್ಷದ ರಾಜ್ಯಗಳಿಂದ ಅಲ್ಲಿನ ನಾಯಕರುಗಳು ಕೊರತೆಯ ದೃಢೀಕರಣ ಬೇಕು ಅಂತ ಆಗ್ರಹ ಮಾಡಿದ್ರು. ಸಭೆಯಲ್ಲಿ ಒಟ್ಟಾರೆಯಾಗಿ ರಾಷ್ಟ್ರೀಯ ಒಗ್ಗಟ್ಟಿನ ಬಗ್ಗೆ ಅದರ ಬಗ್ಗೆನೇ ಹೆಚ್ಚು ಮಾತುಕತೆ ನಡೆಯಿತು. ಹಾರ್ಮುಜ್ ಜಲಸಂಧಿ ಮುಚ್ಚುವಿಕೆಯಿಂದ ಇಂಧನದ ಆಮದು 20% ಕುಸಿದು ಹೋಗಿದೆ ಮತ್ತು ಬೆಲೆ 15% ಏರಿಕೆಯಾಗಿದೆ. LPG ಸರಬರಾಜು ಕೊರತೆ ದೆಹಲಿ, ಮುಂಬೈ, ಬೆಂಗಳೂರು, ಲಕ್ನೋ ಸೇರಿದಂತೆ ದೇಶದಾದ್ಯಂತ ಸಾಲುಗಳು ಕಂಡು ಬರ್ತಾ ಇದೆ. ಸರ್ಕಾರ 60ಕ್ಕೂ ಹೆಚ್ಚು ದಿನಗಳ ರಿಸರ್ವ್ ಇದೆ, ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ ಅಂತ ಹೇಳ್ತಿದೆ. ಆದರೆ ಸರ್ಕಾರ ಹೇಳ್ತಿರೋದಕ್ಕೂ ವಾಸ್ತವಕ್ಕೂ ಸಂಬಂಧನೇ ಇಲ್ಲ. ಸರ್ಕಾರ ಹೇಳೋ ರೀತಿ ಇದ್ರೆ ಜನ ಯಾಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಬೇಕಿತ್ತು? ಈ ಸರ್ಕಾರದಲ್ಲಿ ಸಮಸ್ಯೆ ಇರೋದೇ ಪಾರದರ್ಶಕತೆ ಇಲ್ಲದೆ ಇರೋದು. ನೋಟು ಅಮಾನ್ಯೀಕರಣದಲ್ಲಿ ಜನ ಕ್ಯೂ ನಿಂತು ಸತ್ರೆ ಅದನ್ನು ಸುಳ್ಳು ಅಂತ ಹೇಳಲಾಯಿತು. ಪ್ರಧಾನಿ ಇದ್ದಕ್ಕಿದ್ದಂತೆ ಲಾಕ್ಡೌನ್ ಘೋಷಣೆ ಮಾಡಿ ಜನ ಬೀದಿಯಲ್ಲಿ ನಡೀತಿದ್ದಾಗ ಸತ್ರೆ ಅದನ್ನೂ ಅಲ್ಲಗಳೆಯಲಾಯಿತು. ಈಗ ಜನ ಬೀದಿಯಲ್ಲಿ ನಿಂತು ಗ್ಯಾಸ್ ಪಡೆಯೋಕೆ ಬಿಸಿಲಲ್ಲಿ ಹೈರಾಣಾಗ್ತಿದ್ರೆ ಅದನ್ನೂ ಸುಳ್ಳು ಅಂತ ಹೇಳಲಾಗ್ತಿದೆ. ಯೂರಿಯಾ ಮತ್ತು ರಸಗೊಬ್ಬರ ದುಬಾರಿಯಾಗಿದ್ದು ಇಂಧನದ ಬೆಲೆ ಏರಿಕೆಯಿಂದ ರೈತರ ಉತ್ಪಾದನಾ ವೆಚ್ಚ 10% ಹೆಚ್ಚಾಗಿದೆ. ಆಹಾರ ಧಾನ್ಯಗಳ ಸರಬರಾಜು ಸದ್ಯಕ್ಕೆ ಸರಿಯಾಗಿದ್ರೂ ಕೂಡ ಹಣದುಬ್ಬರದ ಭೀತಿಯಂತೂ ಇದ್ದೇ ಇದೆ. ಸರ್ಕಾರ ಸಬ್ಸಿಡಿಯನ್ನು ಮುಂದುವರಿಸುವ ಭರವಸೆ ಕೊಟ್ಟಿದೆ. ಆದರೆ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಆತಂಕ ಇದೆ. ಭಾರತದಿಂದ ಮಧ್ಯ ಏಷ್ಯಾಗೆ ರಫ್ತಾಗಬೇಕಿದ್ದ ಆಹಾರ ಉತ್ಪನ್ನಗಳು ಇಲ್ಲೇ ಉಳಿದು ರೈತರು ಕಂಗಾಲಾಗಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ ಹೊಲದಲ್ಲೇ ಕೊಳಿತಿವೆ. ಯುದ್ಧ ಆರಂಭ ಆದಾಗ ಭಾರತ ಇಸ್ರೇಲ್ಗೆ ಬೆಂಬಲ ಸೂಚಿಸಿದ್ದು, ಪ್ರಧಾನಿ ಮೋದಿ ಮತ್ತು ನೆತಾನ್ಯಾಹು ನಡುವಿನ ಸ್ನೇಹದಿಂದಾಗಿ ಇಸ್ರೇಲ್ ಅಮೆರಿಕ ಪರ ಎನ್ನುವ ರೀತಿ ಕಂಡುಬಂತು. ಇರಾನ್ನೊಂದಿಗೆ ಚಾಬಹಾರ್ ಬಂದರು ಮತ್ತು ದೀರ್ಘಕಾಲೀನ ಸಂಬಂಧ ಮರೆತಂತೆ ಇರಾನ್ ವಿರೋಧಿ ಭಾವನೆ ಕಾಣಿಸ್ತು. ಹಾರ್ಮುಜ್ ಮುಚ್ಚುವಿಕೆಯಿಂದ ಭಾರತದ ಇಂಧನ ವ್ಯವಸ್ಥೆಗೆ ನೇರ ಹೊಡೆತ ಬಿದ್ದ ನಂತರ ದ್ವೇಷವನ್ನು ಪಕ್ಕಕ್ಕಿಟ್ಟು ನೀತಿಯನ್ನು ಬದಲಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಕೆಲವು ವಿಶ್ಲೇಷಕರು ಸಮತೋಲನ ನೀತಿ ಬದಲು ಇಸ್ರೇಲ್ ಪರ ನಿಲುವು ಆರ್ಥಿಕವಾಗಿ ದುಬಾರಿ ಆಯಿತು ಅಂತ ಟೀಕೆ ಮಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ನಮ್ಮ ನಿಲುವು ಶಾಂತಿ ಮತ್ತು ರಾಷ್ಟ್ರೀಯ ಹಿತದ ಮೇಲೆ ಆಧಾರಿತವಾಗಿದೆ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾ ಇದೆ. ಯುದ್ಧ ಮುಂದುವರೆದ್ರೆ ಭಾರತ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕತ್ತೆ. ರೂಪಾಯಿ ಮೌಲ್ಯ ಕುಸಿತ ಹೆಚ್ಚಾಗ್ತಾನೆ ಇದೆ. ಆರ್ಥಿಕ ಅಸಮತೋಲನ, ನಿರುದ್ಯೋಗ ಎಲ್ಲವೂ ದೇಶದ ಜನರನ್ನ ದೀರ್ಘಕಾಲೀನವಾಗಿ ಕಾಡಲಿವೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾಕ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಫೆಬ್ರವರಿ 28ಕ್ಕೆ ಪ್ರಾರಂಭ ಆಗಿ ಸುಮಾರು 28 ದಿನಗಳನ್ನು ಪೂರೈಸಿದೆ. ಕಳೆದ 6 ದಿನಗಳಲ್ಲಿ ಯುದ್ಧ ಗಣನೀಯವಾಗಿ ತೀವ್ರಗೊಂಡಿದೆ. ಇಸ್ರೇಲ್ ಮತ್ತು ಅಮೆರಿಕ ಬಲಗಳು ಇರಾನ್ನ ಮುಖ್ಯ ಮಿಸೈಲ್ ಸೈಟ್ಗಳು, ಉತ್ಪಾದನಾ ಕೇಂದ್ರಗಳು ಮತ್ತು ರಾಜಧಾನಿ ಟೆಹರಾನ್ ಮೇಲೆ ನಿರಂತರ ದಾಳಿಗಳನ್ನು ನಡೆಸುತ್ತಿವೆ. ಇರಾನ್ ಕಡೆಯಿಂದನೂ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳು ಇಸ್ರೇಲ್ ಮತ್ತು ಗಲ್ಫ್ ದೇಶಗಳ ಮೇಲೆ ಮುಂದುವರೆದಿವೆ. ಡಿಪ್ಲೊಮ್ಯಾಟಿಕ್ ಪ್ರಯತ್ನಗಳು ನಡೀತಿದ್ರೂ ಕೂಡ ಇದುವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಇರಾನ್ ಇಸ್ರೇಲ್ ಮೇಲೆ 7ಕ್ಕಿಂತ ಹೆಚ್ಚಿನ ಮಿಸೈಲ್ ದಾಳಿ ಮಾಡಿದೆ. ಹೈಫಾ, ಟೆಲ್ ಅವೀವ್ ಮತ್ತು ದಕ್ಷಿಣ ಇಸ್ರೇಲ್ನಲ್ಲಿ ದಾಳಿ ಆಗಿದ್ದು ಗಾಯ ಮತ್ತು ಹಾನಿಯ ವರದಿಗಳಾಗ್ತಾ ಇದೆ. ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿನ ಇಂಧನದ ಟ್ಯಾಂಕ್ ಮೇಲೆ ದಾಳಿ ನಡೆದು ಬೆಂಕಿ ಹತ್ತಿದೆ.
ಗಲ್ಫ್ ದೇಶಗಳ ಮೇಲಿನ ದಾಳಿಗಳು ಕೂಡ ಮುಂದುವರೆದಿದೆ. ಇದರ ಜೊತೆಗೆ ಹಿಜ್ಬುಲ್ಲಾ ಗುಂಪು ಇಸ್ರೇಲ್ನ ಉತ್ತರ ಗಡಿಯಲ್ಲಿ ಒಂದೇ ದಿನದಲ್ಲಿ 79ಕ್ಕೂ ಹೆಚ್ಚು ರಾಕೆಟ್ ದಾಳಿಗಳನ್ನು ನಡೆಸಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದಾರೆ. ಇರಾನ್ ಡೀಲ್ ಬಯಸ್ತಿದೆ, ಆದರೆ ಹೇಳೋಕೆ ಹೆದರ್ತಾ ಇದೆ ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಸೀಸ್ ಫೈರ್ ಮಾತುಕತೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಾರೆ. ಮೊದಲು 48 ಗಂಟೆಯನ್ನ ಗಡುವು ಕೊಟ್ಟರು, ಅನಂತರ 5 ದಿನ ಅಂತ ಹೇಳಿದ್ರು. ಈಗ ಇರಾನ್ ಇಂಧನ ಕೇಂದ್ರಗಳ ಮೇಲಿನ ದಾಳಿಯ ಡೆಡ್ಲೈನ್ನ ಏಪ್ರಿಲ್ 6ನೇ ತಾರೀಕಿನವರೆಗೆ ಮುಂದೂಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇರಾನ್ ಪರಮೋಚ್ಚ ನಾಯಕನನ್ನಾಗೋದಕ್ಕೆ ತಮಗೆ ಕೇಳಲಾಗಿತ್ತು ಅಂತಾನೂ ಮಾತಾಡ್ತಿದ್ದಾರೆ. ಟ್ರಂಪ್ ಅವರು ಯುದ್ಧ ಮುಗಿಸುವ ಮಾತಾಡ್ತಾ ಇದ್ರೆ ಇದಕ್ಕೆ ಮೂಲ ಕಾರಣ ಆದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಯುದ್ಧ ಪೂರ್ಣ ಶಕ್ತಿಯೊಂದಿಗೆ ಮುಂದುವರಿತಿದೆ ಅಂತ ಹೇಳಿದ್ದು ಲೆಬನಾನ್ನಲ್ಲಿ ಬಫರ್ ಝೋನ್ ವಿಸ್ತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಸೀಸ್ ಫೈರ್ ಯೋಜನೆ ಬಗ್ಗೆ ಅವರೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ ವಿದೇಶಾಂಗ ಸಚಿವರು ಅಮೆರಿಕ ಯೋಜನೆಯನ್ನ ತಿರಸ್ಕರಿಸಿದ್ದೇವೆ, ಮಾತುಕತೆಗಳು ನಡೀತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಾತ್ರವಲ್ಲ, ಟ್ರಂಪ್ ಅವರಿಗವರೇ ಮಾತುಕತೆಯನ್ನ ನಡೆಸ್ತಿದ್ದಾರೆ ಅಂತ ವ್ಯಂಗ್ಯವಾಡಿದೆ. ನಾವು ನಮ್ಮ ಷರತ್ತುಗಳ ಮೇಲೆ ಯುದ್ಧವನ್ನು ಮುಗಿಸ್ತೀವಿ ಅಂತಾನೆ ಇರಾನ್ ಹೇಳ್ತಾ ಇದೆ. ಯುದ್ಧ ಇನ್ನೂ ತೀವ್ರವಾಗಿ ಮುಂದುವರಿತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿಗಳು ಮತ್ತು ಇರಾನ್ನ ಮಿಸೈಲ್ ದಾಳಿಗಳು ಎರಡೂ ಕಡೆಯಿಂದ ನಡೀತಿದೆ. ಹಾರ್ಮುಜ್ ಜಲಸಂಧಿ ಇನ್ನೂ ಇರಾನ್ ನಿಯಂತ್ರಣದಲ್ಲಿದೆ ಮತ್ತು ಮುಚ್ಚಲ್ಪಟ್ಟಿದೆ. ಪಾಕಿಸ್ತಾನ ಮತ್ತು ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಡಿಪ್ಲೊಮ್ಯಾಟಿಕ್ ಪ್ರಯತ್ನಗಳು ನಡೀತಿದ್ರೂ ಕೂಡ ಯಾವುದೇ ಒಪ್ಪಂದ ಇಲ್ಲಿ ತನಕ ಆಗಿಲ್ಲ. ಭಾರತ, ಚೀನಾ, ಪಾಕಿಸ್ತಾನ, ಸ್ಪೇನ್ಗೆ ಇರಾನ್ ಧನ್ಯವಾದವನ್ನು ಹೇಳಿದೆ. ಹಾರ್ಮುಜ್ನಲ್ಲಿ ಈ ರಾಷ್ಟ್ರಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಸೇನಾ ನೆಲೆಯನ್ನ ಗುರಿಯಾಗಿಸೋದು ತಮ್ಮ ಕಾನೂನಾತ್ಮಕ ಹಕ್ಕು ಅಂತ ಇರಾನ್ ಹೇಳ್ಕೊಂಡಿದೆ. ಇರಾನ್ನ ಪ್ರತೀಕಾರದ ದಾಳಿ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಹೈರಾಣಾಗಿಸಿದೆ. ನಿಜಕ್ಕೂ ಇಸ್ರೇಲ್ ಇಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತ ಅಂತ ಇಡೀ ವಿಶ್ವವೇ ಚಕಿತವಾಗಿದೆ. ಯುದ್ಧವನ್ನು ಆರಂಭ ಮಾಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಯುದ್ಧ ದುಬಾರಿಯಾಗಿ ಪರಿಣಮಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ, ದೇಶದೊಳಗಿನ ಟೀಕೆ, ಆರ್ಥಿಕ ಹೊಡೆತ ಅವರನ್ನ ಹೇಗಾದರೂ ಯುದ್ಧ ನಿಲ್ಲಿಸುವ ಒತ್ತಡಕ್ಕೆ ಸಿಲುಕಿಸಿದೆ. ಯುದ್ಧ ನಿಲ್ಲಿಸೋಕೆ ಟ್ರಂಪ್ 15 ಅಂಶಗಳ ಷರತ್ತನ್ನ ಮುಂದಿಟ್ಟಿದ್ರೆ ಇತ್ತ ಇರಾನ್ ತನ್ನದೇ ಆದ ಪ್ರತಿ ಷರತ್ತನ್ನ ಮುಂದಿಟ್ಟಿದೆ. ಟ್ರಂಪ್ ಅವರ 15 ಅಂಶಗಳಲ್ಲಿ ಪ್ರಮುಖವಾಗಿರುವುದನ್ನು ನೋಡೋದಾದರೆ, ಮೊದಲನೇದು ಇರಾನ್ ನ್ಯೂಕ್ಲಿಯರ್ ಕಾರ್ಯಕ್ರಮದ ಪೂರ್ಣ ನಿರ್ಮೂಲನೆ ಮತ್ತು ಯುರೇನಿಯಂ ಹಸ್ತಾಂತರ. ಎರಡನೇದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಸೀಮಿತಗೊಳಿಸೋದು. ಮೂರನೇದು ಹಿಜ್ಬುಲ್ಲಾ, ಹೌತಿ ಸೇರಿದಂತೆ ಪ್ರಾಕ್ಸಿ ಗುಂಪುಗಳ ಬೆಂಬಲವನ್ನು ನಿಲ್ಲಿಸೋದು. ನಾಲ್ಕನೇದು ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸೋದು. ಅದಕ್ಕೆ ಪ್ರತಿಯಾಗಿ ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಗಳ ನಿವಾರಣೆ ಮಾಡೋದು. 1 ತಿಂಗಳ ಕದನ ವಿರಾಮದಲ್ಲಿ ಮಾತುಕತೆ ಪ್ರಮುಖ ಆಗಿದೆ. ಇದು ಟ್ರಂಪ್ ಅವರು ಮುಂದಿಟ್ಟಿರುವ 15 ಅಂಶಗಳಲ್ಲಿ ಪ್ರಮುಖವಾದ ಅಂಶಗಳು. ಇದಕ್ಕೆ ಇರಾನ್ ತನ್ನ 5 ಅಂಶಗಳ ಕೌಂಟರ್ ಷರತ್ತನ್ನು ಮುಂದಿಟ್ಟಿದೆ. ಅದರಲ್ಲಿ ಪ್ರಮುಖವಾಗಿರೋದು ಅಮೆರಿಕ ಇಸ್ರೇಲ್ ದಾಳಿ ಮತ್ತು ಹತ್ಯೆಗಳು ತಕ್ಷಣ ನಿಲ್ಲಿಸಬೇಕು, ಯುದ್ಧ ಪುನರಾವರ್ತನೆ ತಡೆಯುವ ಗ್ಯಾರಂಟಿ ಮತ್ತು ಮೆಕಾನಿಸಮ್ ಆಗಬೇಕು, ಯುದ್ಧ ಹಾನಿ ಏನಾಗಿದೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು, ಹಿಜ್ಬುಲ್ಲಾ ಮತ್ತು ಇರಾಕ್ ಮಿಲಿಷಿಯಾಗಳ ಮೇಲಿನ ದಾಳಿಯನ್ನು ನಿಲ್ಲಿಸೋದು, ಹಾಗೆಯೇ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಸಾರ್ವಭೌಮತ್ವದ ಅಂತಾರಾಷ್ಟ್ರೀಯ ಗುರುತಿಸುವಿಕೆ ಮತ್ತು ಗ್ಯಾರಂಟಿ. ಇವು ಇರಾನ್ನ ಷರತ್ತುಗಳು. ಇಲ್ಲಿ ಒಬ್ಬರ ಷರತ್ತನ್ನ ಮತ್ತೊಬ್ಬರು ಒಪ್ಪೋ ರೀತಿಯೇ ಕಾಣಿಸ್ತಾ ಇಲ್ಲ. ಹಾಗಾಗಿ ಯುದ್ಧ ಮುಗಿಯುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇದು ಈ ವಾರದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.